ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇನ್ನು ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲ, ಇವತ್ತು ತುಂಬ ಚೆನ್ನಾಗಿರುತ್ತೆ. ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆಯೇ ಮೀಶೋದ ಲಿಂಕ್ ಕೂಡ ಹಾಕಿರ್ತೀನಿ, ಮಧ್ಯದಲ್ಲಿ ವಿಡಿಯೋ ಕೂಡ ಬರುತ್ತೆ. ನಾನೇ ರಿವ್ಯೂನ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಸೊ ತುಂಬ ಚೆನ್ನಾಗಿರುತ್ತೆ, ಬುಕ್ ಮಾಡ್ಕೊಳ್ಳಿ. ಇವತ್ತಂತೂ ಏನು ಗೊತ್ತಾ ಅಜ್ಜಿ, ನಿಂಗವಜ್ಜಿ ಈ ಅಂಜು ಹತ್ರ ಬೇರೆ ಸಾಂಬಾರು ಮಾಡೋಕ್ಕೆ ಹೇಳಿರ್ತಾಳೆ. ಒಂದು ಕಡೆ ಭೂಮಿ ಕೂಡ ಆ ಕಣ್ಕನ ಕಳ್ಕೊಬೇಕು, ತಾಳಿ ದೋಷನ ಕುಕ್ಕೆ ಸುಬ್ರಹ್ಮಣ್ಯ ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾಳೆ. ಸೊ ಏನಾಗುತ್ತೆ ಏನು ಕತೆ ಅಂತ ಮತ್ತೆ ಡೀಲ್ ಕೂಡ ಕೊಟ್ಟಿರ್ತಾಳೆ ದೇವಿಯಾನಿ. ಏನಾಗುತ್ತೆ ಅಂತ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಇಲ್ಲಿ ಭೂಮಿ ನಕ್ಲಿಸ್ನ ಹಿಡ್ಕೊಂಡು ನಿಂತಿರ್ತಾಳೆ. ಅಂದರೆ ರಾಧಾಗೆ ಕೊಡಬೇಕು ಅಂತ ಅಂದ್ಕೊಂಡಿರ್ತಾಳೆ. ಯಾರು ಇಲ್ಲಿ ಅಂದರೆ ಇವರು ಅತ್ತೆ, ಭೂಮಿಯವ್ರ ಅತ್ತೆ ಸಂಗೀತ. ರಾಧಾಗೆ ತಗೊಳ್ಳಿ ಅಂತ ಹೇಳಿ ಕೊಡೋಕೆ ಹೋದಾಗ ಕೇಶವ ಪಕ್ಕದಲ್ಲೇ ಇರ್ತಾನೆ, ಮತ್ತು ನಚ್ಚಿ ಕೂಡ ಬಂದಿರ್ತಾನೆ, ಭೂಮಿ ಕೂಡ ಇರ್ತಾಳಲ್ಲಿ. ಅಕ್ಕ ನನಗೆ ಅಕ್ಕ ಇದು ಅಂತ ಹೇಳ್ತಾಳೆ. ಇದನ್ನು ನಿನಗೆ ಅಂತ ಕೊಡಬೇಕು ಅಂತ ತಂದಿದ್ದೀನಿ. ಯಾಕೆ ಅಂತಂದರೆ ನಾನು ಹಾಕ್ಕೊಂಡು ಬಂದಾಗ ಇದನ್ನು ನೀನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೆ, ಹಾಗಾಗಿ ಇದನ್ನು ನಾನು ಪ್ರೀತಿಯಿಂದ ಕೊಡಬೇಕು ಅಂತ ತಂದಿದ್ದೀನಿ ರಾಧಾ ನಿನಗೆ ಅಂತೇಳಿ ಕೊಡೋಕ್ಕೆ ಹೋಗ್ತಾರೆ. ಕೇಶವ ಇದ್ಕೊಂಡು ಅದಕ್ಕೆ ಬೇಡ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ತೊಗೊಳ್ಳೇಬೇಕು ರಾಧಾ ನೀನು, ಏಕೆ ಅಂತಂದರೆ ನೀನು ಒಡ ಹುಟ್ಟಿದ ತಂಗಿ ಅಲ್ಲ ಅಂತಂದರೂ ಕೂಡ ನಾವಿಬ್ಬರು ವಾರ್ಗಿತೆರಾದರೂ ಕೂಡ ನೀವು ಇದನ್ನು ತಗೊಳ್ಳೇಬೇಕು, ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆದರೆ ಬೇಡ ಅಕ್ಕ ನನಗೆ ಅಂತ ಕೂಡ ಹೇಳಿದಾಗ, ನೋಡು ಬೇಡ ಅಂತ ಹೇಳ್ಬೇಡ ಅಂತ ಹೇಳ್ತಾರೆ. ನೀವು ದೊಡ್ಡ ಸ್ಥಾನದಲ್ಲಿದ್ದೀರ, ಅದಕ್ಕೆ ಈ ರೀತಿಯೆಲ್ಲ ಕೊಡೋದು ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಕೇಶವ. ನೋಡು ಹಾಗಂತ ಬಂದರೆ ನೀವೇ ದೊಡ್ಡ ಸ್ಥಾನದಲ್ಲಿರೋದು. ಯಾಕೆ ಅಂತಂದರೆ ನಾವು ಅತ್ತೆ ಮಾಮನ ನೋಡ್ದಲೇ, ಅತ್ತೆನ ನೋಡ್ಕೊಳ್ದಲೇ ನಾವು ಮನೆ ಬಿಟ್ಟು ಹೋದ್ವಿ. ಆದರೆ ಆ ಜವಾಬ್ದಾರಿನ ನೀವಿಬ್ಬರು ತೊಗೊಂಡು ಅತ್ತೆನ ತುಂಬ ಚೆನ್ನಾಗಿ ನೀವು ನಿಭಾಯಿಸ್ಕೊಂಡು ನೋಡ್ಕೊಳ್ತಾ ಇದ್ದೀರಾ. ಹಾಗಾಗಿ ನೀವೇ ಒಂದು ಸ್ಥಾನದಲ್ಲಿ ಮೇಲೆ ಇದ್ದೀರಾ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಆದರೆ ಕಣ್ಣೀರು ಹಾಕ್ತಾ ಇರ್ತಾಳೆ ರಾಧಾ. ನೋಡು ರಾಧಾ, ಬೇಜಾರು ಮಾಡ್ಕೋಬೇಡ, ನೀನು ಇದನ್ನು ನನ್ನ ಸ್ವಂತ ತಂಗಿ ಅಂತ ನಿನಗೆ ಕೊಡ್ತಾ ಇದ್ದೀನಿ, ನನ್ನ ಪ್ರೀತಿಯಿಂದ ಕೂಡ ನಿನಗೆ ಕೊಡ್ತಿರುವಂಥದ್ದು, ಇದು ತಗೋ ಅಂತೇಳಿ ಕೊಟ್ಟಾಗ ನಿನಗೆ ಅಕ್ಕ ಅನ್ನೋ ಅಭಿಪ್ರಾಯ ಇದ್ದರೆ ತಗೋ ಅಂತ ಕೂಡ ಹೇಳ್ತಾಳೆ. ಫೈನಲಿ ರಾಧಾ ತೊಗೊಳ್ತಾಳೆ. ಅದನ್ನ ತುಂಬ ಖುಷಿ ಪಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಹಗ್ ಮಾಡ್ಕೊತಾಳೆ. ಒಂದು ಕೇಶವ್ ಕೂಡ ತುಂಬಾ ಖುಷಿ ಪಡ್ತಾನೆ. ಸೊ ಫೈನಲಿ ನೋಡು, ನಿನಗೆ ಇನ್ನೊಂದಿಷ್ಟು ಒಡವೆಗಳನ್ನ ಮಾಡಿಸ್ಕೊಡ್ತೀನಿ, ನಿನಗೆ ಯಾವುದೆಲ್ಲ ಡಿಸೈನ್ ಇಷ್ಟ ಆಗುತ್ತೋ ವಾಟ್ಸಪ್ಪಲ್ಲಿ ಇಡು, ಅದನ್ನು ನಿಮ್ಮ ಮಾವನಿಗೆ ಹೇಳ್ಬಿಟ್ಟು ನಾನು ಒಡವೆಗಳನ್ನ ಮಾಡಿಸಿ ಕಳಿಸ್ತೀನಿ ಅಂತ ಕೂಡ ಹೇಳ್ತಾಳೆ. ನಾನೇನು ಅಂದ್ಕೊಳ್ತಿದ್ದೆ ಗೊತ್ತಾ, ನಿನ್ನ ಅಕ್ಕ ದುಡ್ಡಿದೆ, ನಿನಗೆ ಯಾವಾಗೂ ನೋಡಿ ಅಸಹ್ಯ ಪಟ್ಕೊಳ್ಳೋದು, ತುಂಬ ಒಡವೆ ಹಾಕ್ಕೊಳ್ತಾಳೆ ಅಂತ ಅಸಹ್ಯ ಪಟ್ಕೊಳ್ಳೋದು, ಈ ರೀತಿಯೆಲ್ಲ ಮಾಡ್ತಿದ್ದೆ ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕೂಡ ರಾಧಾಕ್ಕೆ ಹೇಳ್ಕೊಳ್ತಾಳೆ. ಚೇಚೆ ಬಿಡು, ಆ ಥರ ಏನೂ ಇಲ್ಲ ರಾಧಾ, ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸಂತ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ತೋರಿಸ್ಕೊಳ್ಳೋಕ್ಕೆ ಒಂಥರ ಏನೋ ಮುಜುಗರ ಆಗಿನೋ ಇನ್ನೊಂದು ಮತ್ತೊಂದು ಹಾಕ್ತಾ ಇರಲ್ಲ ಅಷ್ಟೇ. ಸೊ ನಾನೇ ಹಾಕ್ತೀನಿ ಅಂತ ರಾಧಾ ಕೊಳ್ಳಿಗೆ ಹಾಕಿ ಜುಮ್ಕಿ ಕೂಡ ಇಡ್ತಾಳೆ. ತುಂಬ ಮುದ್ದಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ದೃಷ್ಟಿ ತೆಗಿತಾಳೆ. ಅಂದರೆ ಸಂಗೀತ. ನೋಡು ರಾಧಾ, ನೀನೇನು ಬೇಜಾರು ಮಾಡ್ಕೋಬೇಡ, ಯಾವತ್ತಿಗೂ ನಿನ್ನ ಕಷ್ಟಕ್ಕೆ ಆಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅಕ್ಕ ಇದ್ದಾಳಂತ ಮರಿಬೇಡ. ಯಾವಾಗಲೂ ನೀನು ಬೆನ್ನೆಲುಬಾಗಿ ನಾನು ಕಾಪಾಡ್ತೀನಿ, ನಿನ್ನ ಹೆದರ್ಕೋಬೇಡ, ಏನೇ ಕಷ್ಟ ಬಂದರೂ ನನ್ನ ಹತ್ರ ಹೇಳ್ಕೋಬೇಕು ನೀವಿಬ್ಬರು ಅಂತ ಕೂಡ ಸಂಗೀತ ಧೈರ್ಯ ಕೊಡ್ತಾಳೆ. ಆಗ ರಾಧಾ ಇದ್ಕೊಂಡು ಕೈ ಹಿಡ್ಕೊಂಡು ಮುತ್ತು ಕೊಡ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವಳು ಟೆನ್ಷನ್ ಅಂತೂ ಬಿಡವೇ ಬೇಡ. ಸಾಂಬಾರು ಮಾಡಬೇಕಂತ ತುಂಬ ಟೆನ್ಷನ್ ಮಾಡಿಕೊಂಡು, ಅದೇನು ಸೊಪ್ಪು ಹೇಳಿದ್ದು, ಅಗ್ಲ ಅಂದರೆ ಅಗ್ಲ ಇದೆಯಾ, ಅದು ಅನ್ನಲ್ಗೆ ಸೊಪ್ಪಿನ ಮಾಡು ಅಂತ ಹೇಳಿರ್ತಾರೆ ಅವರು ತಂಬುಳಿನ. ಸೊ ಹಾಗಾದರೆ ಅಗ್ಲ ಇರುತ್ತೆ ಸೊಪ್ಪು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡ್ಕಾಡ್ತಾಳೆ. ಆ ಸೊಪ್ಪನ್ನ ನೋಡಿರಲ್ಲ ಅವಳು, ನೋಡಿದ್ರು ಕೂಡ ಅವಳಿಗೆ ಇದೇ ಸೊಪ್ಪು ಅನ್ನೋದು ಕೂಡ ಗೊತ್ತಿರಲ್ಲ. ಅಷ್ಟರಲ್ಲೇ ಅವ್ರ ಅಮ್ಮ ಬಂದುಬಿಡ್ತಾಳೆ. ಅಂಜು ಅಂತ ಕಿಟಕಿಲಿ ಮಾತಾಡಿಸ್ತಾ ಇರ್ತಾಳೆ. ಮಾಮ್ ಅಂತ ಹೇಳಿ ಓಡೋಗ್ತಾಳೆ. ಗಲಾಟೆ ಮಾಡಬೇಡ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಫೈನಲಿ ಬಾಯಿಲಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅಂಜು ನಿಂತ್ಕೋತಾಳೆ. ನೀನು ಎಷ್ಟು ಟೆನ್ಷನ್ ಮಾಡ್ಕೊತಿದ್ದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀನು ಟೆನ್ಷನ್ ಮಾಡ್ಕೋಬೇಡ, ತಗೋ ಈ ಮೊಬೈಲ್ನ ಅಂತೇಳಿ ಅದನ್ನು ಓಪನ್ ಮಾಡಿ ವಿಡಿಯೋನ ತಂಬುಳಿ ಸಾಂಬಾರು ಮಾಡೋದು ಹೇಗೆ ಅಂತ ಇರುತ್ತೆ ಅದರಲ್ಲಿ, ಅಂದರೆ ಸ್ಟಾರ್ ಸುವರ್ಣದ್ರಲ್ಲಿ ತೋರಿಸಿರ್ತಾರಲ್ವ, ಅದು ನಿನಗೆ ಕೊಡ್ತಾಯಿದ್ದೀನಿ, ಅದು ನೋಡಿಕೊಂಡು ಮಾಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ.
ಅವಾಗ ಖುಷಿಪಟ್ಟು ಮಾಮ್ ಅಂತ ಮುದ್ದು ಕೊಡೋಕೆ ಹೋಗ್ತಾಳೆ. ಇದೆಲ್ಲ ಆಮೇಲೆ ಇಟ್ಕೋ, ಫಸ್ಟು ಸಾಂಬಾರು ಮಾಡೋಗು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅವಳಿಗೆ ಅಲ್ಲಿ ನೆಟ್ವರ್ಕ್ ಸಿಗ್ತಾರಲ್ಲ, ಎಷ್ಟು ಕಷ್ಟಪಟ್ರು ಎಲ್ಲೆಲ್ಲಿ ಫೋನ್ ಇಟ್ಕೊಂಡ್ರು ಕೂಡ ವಿಡಿಯೋನೇ ಓಪನ್ ಆಗ್ತಿರಲ್ಲ. ತಂಬುಳಿ ಮಾಡೋ ಸಾಂಬಾರನ್ನ ಎಲ್ಲ ಕಡೆ ಪ್ರಯತ್ನಪಟ್ಟು ಅಡುಗೆ ಮನೆ ಮೇಲೆಲ್ಲ ಹತ್ತಿ ಅಲ್ಲಿ ಹಿಡ್ಕೊಂಡು ಕಿಟಕಿ ಹತ್ರ ಹಿಡ್ಕೊಂಡು ಎಲ್ಲ ಕಡೆ ಇಟ್ಕೊಂಡ್ರು ನೆಟ್ವರ್ಕ್ ಸಿಗ್ತಾರಲ್ಲ. ಫೈನಲಿ ಒಂದು ಹತ್ರ ಬಂದು ಇಲ್ಲಿ ನೆಟ್ವರ್ಕ್ ಸಿಗುತ್ತೆ. ಹೊರಗಡೆ ಬರ್ತಾಳೆ ಒಂದು ಹಾಲ್ಗೆ, ಅಲ್ಲಿ ಇಟ್ಬಿಡ್ತಾಳೆ ಫೋನ್ನ. ಹಾಗಾದರೆ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ, ಇವಾಗ ಇದನ್ನು ನೋಡಿಕೊಂಡು ಕೇಳಿಸ್ಕೊಂಡು ನಾನು ಮಾಡ್ಬೋದು ಅಂತ ಅಲ್ಲಿ ಇಟ್ಟು ಹೋಗಿಬಿಡ್ತಾಳೆ. ಇನ್ನು ಅಲ್ಲಿ ಅಷ್ಟರಲ್ಲೇ ಅಜ್ಜಿ ಬಂದುಬಿಡ್ತಾರೆ. ಅಜ್ಜಿ ಬಂದು ಕೇಳಿಸ್ಕೊತಾರೆ ಸೌಂಡನ್ನ. ಇವಳಿಗೆ ಫಸ್ಟು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊ ಅಂತ ವಿಡಿಯೋದಲ್ಲಿ ಹೇಳೋದನ್ನ ಕೇಳಿಸ್ಕೊಂಡು, ಆ ತಂಬುಳಿ ಸೊಪ್ಪು ಫ್ರಿಜ್ಜಲ್ಲಿ ಇರುತ್ತೆ, ತೊಗೊಂಡು ಕ್ಲೀನ್ ಮಾಡ್ಕೊತಾ ಇರ್ತಾಳೆ. ಅಷ್ಟರಲ್ಲೇ ಅಜ್ಜಿ ನೋಡಿಬಿಡ್ತಾರೆ. ಅಜ್ಜಿ ನೋಡ್ಕೊಂಡು ಆದಮೇಲೆ ಓಹೋ ಇದಾ ಪ್ಲಾನ್ ಇವಳ್ದು ಅಂತ ಹೇಳಿ ಅವ್ರ ಅಮ್ಮನೂ ಅದನ್ನು ಕಿಟಕಿಲಿ ನೋಡ್ತಾ ಇರ್ತಾಳೆ. ತುಂಬ ಕಾಮಿಡಿ ಬಿಡಿ ಇದು ಇವತ್ತು. ನೋಡ್ತಾ ಇರಬೇಕಾದಾಗ ಫೈನಲಿ ಇವಳಿಗೆ ಮಾಡ್ತೀನಿ ಸರಿಯಾಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಯೂರಿ ಎದುರಿಗೆ ಬರ್ತಾಳೆ. ಮಯೂರಿ ಬಾಯಿಲಿ ಅಂತ ಹೇಳಿ ಕರೆದು, ಈ ಮೊಬೈಲಲ್ಲಿ ಈ ವಿಡಿಯೋ ಬಿಟ್ಟರೆ ಇನ್ನೊಂದು ಬರುತ್ತಲ್ಲ ಅದನ್ನು ಹೆಂಗೆ ಇಟ್ಕೊಳ್ಳೋದು ಅಂತೇಳಿ ಕೇಳ್ತಾಳೆ ನಿಂಗವಜ್ಜಿ. ಯಾಕಜ್ಜಿ ಇವಾಗ ಕೇಳ್ತಿದ್ದೀರ ಅಂದಾಗ, ಸುಮ್ಮನೆ ಹೇಳ್ದಷ್ಟು ಮಾಡಿ ಅಂತ ಹೇಳ್ಬಿಟ್ಟು ಮಯೂರಿ ಹತ್ರ ಹಿಡಿಸ್ಕೊತಾಳೆ. ಅದನ್ನ ಹಿಡಿಸ್ಕೊಂಡಿದ್ದಾದಮೇಲೆ ಆ ವಿಡಿಯೋ ಬರೋ ಥರ ಇನ್ನೊಂದು ಥರ ಸ್ಕ್ಲಿಪ್ ಮಾಡ್ತಾರೆ. ಅದನ್ನೆಲ್ಲ ಇವ್ರು ನೋಡ್ತಾ ಇರ್ತಾರೆ, ಯಾರು ದೇವ್ಯಾನಿ ಕಿಟಕಿಲಿ. ಆಗ ಆ ಸೊಪ್ಪನ್ನ ಹಿಡ್ಕೊಂಡು ಒಂಟಿ ಕಾಲಲ್ಲಿ ನಿಂತ್ಕೋ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಇಟ್ಟಿರ್ತಾರೆ. ಒಂಟಿ ಕಾಲಲ್ಲಿ ನಿಂತ್ಕೋಬೇಕಾ? ಇದೇನಾದರೂ ಇದರಲ್ಲಿ ಇರಬೇಕೇನೋ ಆ ರೀತಿ ಅಂತೇಳಿ ಕೇಳಿಸ್ಕೊಂಡವಳು ಆ ಫೋನಲ್ಲೇ ಇಟ್ಟು ಅದೇ ಹೋಗ್ತಾಳಲ್ಲ ಅಜ್ಜಿ, ಒಂದೊಂದೇ ಯಾಡ್ ಮಾಡ್ತಾ ಇರ್ತಾರೆ. ಅವಳಿಗೆ ಒಂಟಿ ಕಾಲಲ್ಲಿ ಇಟ್ಕೊತಾಳೆ. ಮತ್ತು ಎರಡು ಕೈಯಲ್ಲೂ ಹಿಂಗೆ ಕೈ ಎತ್ತಿ ನಿಂತ್ಕೊ ಅಂತ ಮತ್ತೆ ಒಂದು ಸರಿ ಹೇಳುತ್ತೆ ಆ ವಿಡಿಯೋದಲ್ಲಿ ನಿಂಗಜ್ಜಿ ಇಡ್ತಾ ಇರೋದನ್ನ. ಅದೇ ರೀತಿ ಮಾಡ್ತಾ ಇರ್ತಾಳೆ. ನಿಂಗವಜ್ಜಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ತೊಗೊತಾ ಇರ್ತಾರೆ, ಅಂದರೆ ನಗ್ತಾ ಇರ್ತಾರೆ ಅವರು. ದೇವ್ಯಾನಿ ಅದನ್ನೆಲ್ಲ ನೋಡ್ತಾಳೆ ಇರ್ತಾಳೆ. ನೋಡ್ತಾ ಹೋಗಿ ಜಸ್ಟ್ 364 ರೂಪಾಯಿಗೆ ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದೆ. ಅದೆಲ್ಲಿ ಅಂತಂದರೆ ಮೀಶೋದಲ್ಲಿ. ಈ ಡ್ರೆಸ್ ಅಂತೂ ತುಂಬ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಮೇಲೆ ಬಂದ್ಬಿಟ್ಟು ಈ ರೀತಿ ಬ್ಲಾಕಲ್ಲಿ ಗೋಲ್ಡನ್ ಒಂಥರ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಿರ್ತಾರೆ. ಸೊ ಮತ್ತು ಕೆಳಗಡೆ ಬಂದ್ಬಿಟ್ಟು ಶಿಫಾನ್ ಫ್ಯಾಬ್ರಿಕಲ್ಲಿ ಅಟ್ಯಾಚ್ ಮಾಡಿರ್ತಾರೆ. ಅಂಬ್ರೆಲಾ ಸೆಟ್ ಆಗಿರುತ್ತೆ ಇದು. ದುಪ್ಪಟ್ಟ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಲುಕ್ ವೇಸ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಈ ಡ್ರೆಸ್ ನಾನು ವೇರ್ ಮಾಡ್ದಂಗೆಲ್ಲ ಎಲ್ಲಿ ತೊಗೊಂಡಿದ್ದು ಅಂತ ಬಹಳ ಜನ ಕೇಳ್ತಾಯಿದ್ರು. ಸೊ ಹಾಗಾಗಿ ಇವತ್ತು ರಿವ್ಯೂನ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕೋ ಅವರು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ. ನೀವು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಖಂಡಿತ ಮೀಶೋದಲ್ಲಿ ಹೋಗಿ ಬೈ ಮಾಡ್ಬೋದು. ಸೊ ಯಾವ ರೀತಿ ಅದನ್ನ ಇದು ಮಾಡೋದು ಅಂತಂದರೆ, ನಾನು ವಿಡಿಯೋ ನೋಡ್ತಾ ಇರ್ತೀರಲ್ವ, ಕೆಳಗಡೆ ಮೋರ್ ಅಂತ ಆಪ್ಷನ್ ಬರುತ್ತೆ. ಆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕಿರೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಡ್ರೆಸ್ಸಿಂದು ನಾನು ಬರೆದುಬಿಟ್ಟು ಲಿಂಕ್ನ ಹಾಕಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಮೀಶೋಗೆ ಹೋಗಿ ಆರಾಮಾಗಿ ಬೈ ಮಾಡ್ಬೋದು. ಇದರಲ್ಲಿ ಸೈಜ್ ಬಂದ್ಬಿಟ್ಟು ನಿಮಗೆ L to XXL ಸೈಜ್ವರೆಗೂ ಇದೆ. M to XXL ಸೈಜ್ವರೆಗೂ ಇದೆ. ಎಮ್ಮು ಎಲ್ಲು XL XXL. ನಾನು ತೊಗೊಂಡಿರೋ ಸೈಜು ಎಲ್ಲು. ನಿಜವಾಗೂ ಲುಕ್ ವೈಸ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. 100ಗೆ 100 ಕೊಡ್ತೀನಿ. ವಿಡಿಯೋನ ನೋಡ್ತಾ ಹೋಗಿ. ಸೊ ನಿಂಗವಜ್ಜಿ ಅಂತೂ ತುಂಬಾ ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇರ್ತಾರೆ. ಮತ್ತು ಆ ಸೊಪ್ಪನ್ನ ತೊಗೊಂಡು ಸಣ್ಣದಾಗಿ ಹೆಚ್ಚಬೇಕು ಅಂತ ಹೇಳೋ ಥರ ಆಗುತ್ತೆ ಅದರಲ್ಲಿ ವಿಡಿಯೋದಲ್ಲಿ. ಅದನ್ನು ತೊಗೊಂಡು ಹೆಚ್ಚಿಬಿಟ್ಟು ಮಿಕ್ಸಿಗೆ ಇಡು ಅಂತ ಕೂಡ ಹೇಳ್ತಾರೆ. ಆ ಮಿಕ್ಸಿನ ಆನ್ ಮಾಡಿಬಿಡ್ತಾಳೆ ತಲೆ ಎತ್ತಿದ ತಕ್ಷಣ. ಅದೇನು ಮಾಡುತ್ತೆ, ಎಲ್ಲ ಅಡುಗೆ ಮನೆ ತುಂಬ ಮಿಕ್ಸಿ ಗೊತ್ತಲ್ವ ಚೆಲ್ಲಾಡ್ಬಿಡುತ್ತೆ. ಅವಳ ಮೇಲೆ ಮುಚ್ಚಳನೇ ಹಾಕಿರಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ನಿಂಗವಜ್ಜಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ತೊಗೊಂಡು ಅಲ್ಲಿಗೆ ಆಫ್ ಮಾಡಿಬಿಟ್ಟು ಹೋಗ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಶಾರದಾಗೆ ಹಣ್ಣು ತಿನ್ನಿಸ್ತಾ ಇರ್ತಾಳೆ, ಅಂದರೆ ದಾಳಂಬ್ರೆನ ಸುಲಿದ್ಬಿಟ್ಟು ತಿನ್ನಿಸ್ತಾ ಇರ್ತಾಳೆ. ಶಾರದಾ, ಎಷ್ಟು ಒಳ್ಳೆಯವಳಮ್ಮ ನೀನು. ನಿನಗೆ ಈ ಥರ ಆಯಿತು ಅಂದರೆ ತುಂಬಾ ಬೇಜಾರಾಗ್ತಿದೆ ನನಗೆ. ನೋಡಿ ಈ ಬಳೆನ ನಿನಗೆ ನೆನಪಿದೆಯಾ ಅಂತೇಳಿ ಆ ಬಳೆ ಬಿಚ್ಚಿಬಿಟ್ಟು ಎರಡು ಕೈಲಿರೋದನ್ನ ತೋರಿಸ್ತಾಳೆ ಶಾರದಾಗೆ. ಅವಳು ಏನೂ ಮಾತಾಡ್ತಾ ಇರಲ್ಲ. ಈ ಬಳೆ ನನಗೆ ಯಾವಾಗ ಕೊಟ್ಟಿದ್ದೆ ಗೊತ್ತಾ ನೀನು? ನಿನ್ನ ಮಗಳ ನಾಮಕರಣದಲ್ಲಿ ಬಂದಾಗ ನನಗೆ ಗಿಫ್ಟು ಅಂತ ಹೇಳಿ ಈ ಬಳೆನ ಕೊಟ್ಟಿದ್ದೆ ನೀನು. ಇದು ತುಂಬಾ ಖುಷಿಯಾಗುತ್ತೆ. ನಾನು ಇವತ್ತಿಗೂ ಈ ಬಳೆನೇ ಹಾಕ್ಕೊಂಡಿದ್ದೀನಿ ಶಾರದಾ. ಆದಷ್ಟು ನಿನಗೆ ಬೇಗ ನೆನಪು ಬರಲಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾಳೆ ನಿಂಗವಜ್ಜಿ. ಇಲ್ಲಿ ಒಂದು ಕಡೆ ಭೂಮಿ ಬಂದ್ಬಿಟ್ಟು ಅಡುಗೆ ಮನೆಗೆ, ಅಂಜು ಏನು ಮಾಡ್ಕೊಂಡಿದೆಯಾ, ಯಾಕೆ ಈ ಥರ ಆಗೋಗಿದೆ, ಮಿಕ್ಸಿ ಎಲ್ಲ ಚೆಲ್ಲಾಡ್ಬಿಟ್ಟಿದೆಯಲ್ಲ ಅಂತೇಳಿ ಕೇಳಿದಾಗ ಅಶ್ವಿನಿ, ಅಂಜು ಇದೆಲ್ಲ ಈ ರೀತಿ ಆಯಿತು, ನನಗೆ ಹಾಕಕ್ಕೆ ಬರಲಿಲ್ಲ ಸಾಂಬಾರು ಮಾಡೋಕ್ಕೆ ಅಂತೆಲ್ಲ ಹೇಳ್ಕೊತಾಳೆ. ಅದನ್ನು ನಿಂಗವಜ್ಜಿ ಇಲ್ಲಿಂದ ನೋಡ್ತಾಳೆ. ನೋಡು, ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿರು, ಹೇಗೋ ಅಜ್ಜಿ ಇಲ್ಲ ಇಲ್ಲಿ, ನಾನು ತಂಬುಳಿ ಸಾಂಬಾರನ್ನ ಮಾಡಿ ನಿನಗೆ ಹೆಲ್ಪ್ ಮಾಡ್ತೀನಿ,
ಅದನ್ನು ನೀನೇ ಮಾಡಿದ್ದು ಅಂತ ಕೊಡುವಂತೆ ಅಂತ ಕೂಡ ಹೇಳಿಬಿಡ್ತಾಳೆ. ಅದನ್ನು ದೇವಿಯನಿ ನೋಡ್ಬಿಟ್ಟು ನನ್ನ ಮಗಳು ಪ್ರಾಬ್ಲಮ್ ಸಾಲ್ವ್ ಹೋಯಿತು, ಹೇಗೋ ಭೂಮಿ ಬಂದಳು, ಹಬ್ಬ ಬಚ್ಚವಾದ್ಲು ನನ್ನ ಮಗಳು, ಇನ್ನು ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಟೀ ಅಂಗಡಿ ಬಂದಾಯಿತು ಅಂತ ಅಂದ್ಕೊಂಡು ಹೋಗ್ಬಿಡ್ತಾಳೆ ಅವಳು. ಇನ್ನು ತಂಬುಳಿನ ಮಾಡೋಕ್ಕೆ ಭೂಮಿ ಕೂಡ ಎಲ್ಲ ರೆಡಿ ಮಾಡಿಕೊಂಡು ತಂಬುಳಿನ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇರ್ತಾಳೆ. ಅದನ್ನು ನಿಂಗವಜ್ಜಿ ಎಲ್ಲನೂ ನೋಡ್ತಾರೆ, ಅಂದರೆ ಅವಳೇ ಮಾಡಿರೋ ಸಾಂಬಾರು ಅಂತ. ಇನ್ನು ಫೈನಲಿ ತಂಬುಳಿನ ರೆಡಿ ಮಾಡಿ ಆಯಿತು. ಇನ್ನೆಲ್ಲರೂ ಕೂಡ ಊಟಕ್ಕೆ ಕೂತ್ಕೋಬೇಕಲ್ವ, ಇವಾಗಿದೆ ಮಜಾ, ಸೂಪರಾಗಿದೆ, ಎಂಟ್ವರೆಗೂ ನೋಡಿ ನೀವು. ಇನ್ನೇನು ಎಲ್ಲರಿಗೂ ಊಟಕ್ಕೆ ಇಡಬೇಕಂದ್ರೆ ಸಂಗೀತನೂ ರಾಧಾ ಇಬ್ಬರು ಇಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾರೆ. ನಿಂಗವಜ್ಜಿ ಇಟ್ಕೊಂಡು ಇದೆಲ್ಲ ಅಡುಗೆ ಮಾಡಿರೋದು ಏನಕ್ಕೆ ನೀವು ಅಂದಾಗ, ಅಜ್ಜಿ ಅತ್ತೆ ಊಟ ಮಾಡೋಕ್ಕೆ ಅಂದಾಗ, ಮತ್ತು ಯಾಕೆ ಸುಮ್ಮನೆ ನಿಂತಿದ್ರಿ ನಾ ಬಡಿಸಿ ಅಂತ ಹೇಳ್ಬಿಟ್ಟು ಬೈತಾಳೆ ಸೊಸೆಂದ್ರಿಗೆ. ಆಗ ರಾಧಾನು ಸಂಗೀತ ಇಬ್ಬರು ಬಡಿಸ್ಬೇಕಂತ ಹೋಗ್ತಾರೆ. ಅಷ್ಟರಲ್ಲಿ ಭೂಮಿನೂ ಮಯೂರಿ ಇದ್ಕೊಂಡು, ಅತ್ತೆ ನೀವು ಅಡುಗೆ ಮಾಡಿ ಸುಸ್ತಾಗಿದ್ದೀರಾ, ನಾನು ಭೂಮಿ ಬಡಿಸ್ತೀವಿ ಅಂತೇಳಿ ಎಲ್ಲರಿಗೂ ಕೂಡ ಬಡಿಸ್ತಾರೆ. ಫಸ್ಟು ಒಬ್ಬಟ್ಟು ಹೆಸರುಬೇಳೆ ಎಲ್ಲ ಹಾಕಿ ಬಡಿಸ್ತಾರೆ. ಇನ್ನು ಬಡಿಸಿದ ತಕ್ಷಣವೇ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು. ಕೇಶವ ಇದ್ಕೊಂಡು ಯಾರು ಒಬ್ಬಟ್ಟು ಮಾಡಿದ್ದು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಕರ್ಗೋಗುತ್ತೆ, ತುಂಬ ಚೆನ್ನಾಗಿದೆ ಅಂದಾಗ ರಾಧಾ ಇದ್ಕೊಂಡು ನಾನೇ ರೀ ಮಾಡಿದ್ದು ಅಂತ ಹೇಳ್ತಾಳೆ. ಭಾಳ ಚೆನ್ನಾಗೈತೆ ಏನು ಕೇಶವ ಅಂತೇಳಿ ಅಜ್ಜಿ ಗುರ್ಗುಟ್ಬಿಡ್ತಾರೆ. ಒಂಚೂರು ಬೆಲ್ಲ ಏನೋ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ಅಜ್ಜಿಗೆ ಯಾರು ಹೊಗಳಬಾರ್ದು ಸೊಸೆಂದ್ರನ್ನ, ಹಾಗೆ ಭಯ ಇಟ್ಕೊಂಡಿದ್ದಾರೆ ಅವರು. ಇನ್ನು ಫೈನಲಿ ತಂಬುಳಿ ಸಾಂಬಾರನ್ನ ಮಾಡಿದೆಯಲ್ಲೇ ತಂದು ಕೊಡೆ ನೀನು ಅಂಥೇಳಿ ಹೇಳ್ತಾಳೆ ಅಜ್ಜಿ. ಆವಾಗ ಆಯಿತು ಅಜ್ಜಿ ತಂದು ಕೊಡ್ತೀನಿ ಅಂತ ಕೂಡ ತಂಬುಳಿ ಸಾಂಬಾರನ್ನ ತೊಗೊಂಡೋಗಿ ಒಯ್ತಾಳೆ, ಅಂಜುನೇ ಒಯ್ತಾಳೆ. ಅದು ತುಂಬ ಚೆನ್ನಾಗಿರುತ್ತೆ. ವಾವ್, ಅಮೃತ ಥರ ಇದೆಯಮ್ಮ, ಸಕ್ಕತ್ತಾಗಿದೆ ಈ ಸಾಂಬಾರು, ಮಾಡಿರೋರ ಕೈಗೆ ಒಂದು ಬಂಗಾರದ ಉಂಗುರನ ತೊಡಿಸ್ಬೇಕು ಅನ್ನಿಸ್ತಿದೆ ನನಗೆ ಅಂತೇಳಿ ನಿಂಗವಜ್ಜಿಗೆ ಹೇಳ್ತಾರೆ. ಹಾಗಂದ ತಕ್ಷಣ ಅಂಜು ಇದ್ಕೊಂಡು, ಹಾಗಾದರೆ ನನಗೆ ತೊಡಿಸಿ ಬಂಗಾರದ ಉಂಗುರ ಅಂತೇಳಿ ಅಂಜು ಕೇಳ್ತಾಳೆ. ಒಂದು ಕಡೆ ಚಂದ್ರಿಕಾಂತು ಈ ಹುಡುಗಿ ಹಿಂಗೆ ಮಾಡಿಲ್ಲ ಅಡುಗೆನ ಅಂತೇಳಿ ಅವರು ಮುಖ ನೋಡ್ತಾ ಇರ್ತಾರೆ. ಇನ್ನು ಫೈನಲಿ ಅಂಜು ಇದ್ಕೊಂಡು ತೊಡಿಸ್ರಿ ಅಂತ ಕೇಳಿದ್ಲಲ್ವ, ನಿಂಗವಜ್ಜಿ ಸರಿಯಾಗಿ ಶಾಕ್ ಕೊಡ್ತಾಳೆ. ಇದನ್ನು ಮಾಡಿರೋರಿಗೆ ತೊಡ್ಸೋದು, ನಿನ್ಗ್ಯಾಕೆ ತೊಡಿಸ್ಲಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನು ಹೇಳ್ತಿದ್ದೀರ ಅಜ್ಜಿ ನೀವು ಅಂದಾಗ, ನಾನೇ ನೋಡಿಲ್ಲ ಅಂತ ಅಂದ್ಕೊಂಡಿದ್ಯಾ, ಬೆಕ್ಕು ಗೊತ್ತಿಲ್ದಲೇ ಹಾಲು ಕುಡಿದ್ರೆ ನಮಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ, ಇದನ್ನು ಮಾಡಿದ್ದು ನನಗೆ ಗೊತ್ತು ಭೂಮಿ ಅಂತ, ಸಾರಿ ಅಶ್ವಿನಿ, ಮಾನಶ್ವಿನಿ ಅಂತ, ನೀನು ಮಜಾ ತೊಗೊಳಕ್ಕೆ ಈ ರೀತಿ ಹೇಳ್ತಾ ಇದೆಯಾ, ಅವಳೇ ಮಾಡಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು, ಅವಳ ಕೈ ತುಂಬ ಅಮೃತ ಆಗಿದೆ, ಇವಳೇನಾದ್ರೂ ನೀನು ಎಂಥ ಸೊಸೆ ತಂದಿದ್ದೀ ಏನೋ ಗೊತ್ತಿಲ್ಲ ಅಜಿತನಿಗೆ, ಆದರೆ ಇವಳಿಗೇನೋ ಅಜಿತನಿಗೆ ಜೋಡಿ ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳಿಬಿಡ್ತಾರೆ. ಆದರೆ ಇವರೆಲ್ಲ ಭೂಮಿ ಹೆಂಡ್ತಿ, ಸಾರಿ ಅಜಿತ್ನ ಹೆಂಡ್ತಿ ಅಂತ ಹೇಳಿರಲ್ವಲ್ಲ, ಇಲ್ಲಿರೋರೆಲ್ಲ ತುಂಬ ಶಾಕ್ ಆಗಿಬಿಡ್ತಾರೆ. ಎಷ್ಟು ಒಳ್ಳೆ ಹುಡುಗಿಯಪ್ಪ, ಒಬ್ರು ಕಷ್ಟ ಅಂದರೆ ಹೆಲ್ಪ್ ಮಾಡ್ತಾಳೆ ಹೋಗಿ, ಮತ್ತು ಅದನ್ನು ಹೇಳ್ಕೊಳ್ಳೋದಿಲ್ಲ, ಅಂಥ ಒಳ್ಳೆ ಗುಣ ಇರೋ ಹುಡುಗಿ ಅಂಥೇಳಿ ಆಶೀರ್ವಾದ ಮಾಡಿಬಿಡ್ತಾಳೆ. ಆವಾಗ ಇವಳಂತೂ ನಗಾಡ್ಕೊಂಡು, ತಾಯಿ ನನಗೆ ಒಳ್ಳೇದು ಮಾಡಪ್ಪ ದೇವರೇ, ಅಜ್ಜಿ ಆಶೀರ್ವಾದನೂ ನನಗೆ ಸಿಕ್ಕಾಯಿತು, ಇನ್ನು ಫೈನಲಿ ತಾಳಿದೊಂದು ನಾನು ಏನಾದರೂ ಮಾಡಿ ಒಂದು ಕಷ್ಟನ, ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿಕೊಂಡ್ರೆ ಮುಗ್ದೋಗುತ್ತೆ, ಇನ್ಮೇಲೆ ನಾನು ಸಾಹೇಬರು ಸುಖವಾಗಿ ಸಂತೋಷವಾಗಿ ಇರ್ತೀವಿ ಅನ್ನೋ ನನಗೆ ನಂಬಿಕೆ ಬಂದಿದೆ. ಇನ್ನು ಅಜ್ಜಿ ಆಶೀರ್ವಾದ ಸಿಕ್ಕಿದ ಮೇಲೆ ಇನ್ನೇನಿದೆ ಅಂತ ಕೂಡ ತುಂಬಾ ಖುಷಿ ಪಡ್ತಾಳೆ ಭೂಮಿ. ಇನ್ನು ಫೈನಲಿ ಎಲ್ಲರೂ ಕೂಡ ಊಟ ಮಾಡಿ ತುಂಬ ಖುಷಿಯಿಂದ ಒಬ್ರಿಗೊಬ್ರು ಎಲ್ಲ ಊಟ ಮಾಡ್ತಾರೆ. ಇನ್ನು ಊಟ ಎಲ್ಲ ಆದಮೇಲೆ ಶಾರದಾಗೆ ಅಜ್ಜಿ ಇದ್ಕೊಂಡು, ಈ ಸಾಂಬಾರನ್ನ ನಾನು ಯಾಕೆ ಮಾಡಿಸ್ದೆ ಅಂತ ಗೊತ್ತಾ ಶ್ರವಣ್ ಅಂತ ಹೇಳಿ ಕೇಳಿದಾಗ, ಯಾಕತ್ತೆ ಅಂತೇಳಿ ಕೇಳ್ತಾನೆ. ನನಗೆ ಶಾರದಾಗೆ ಬೇಗ ಹುಷಾರಾಗಲಿ, ಅವಳಿಗೆ ಹಳೆ ನೆನಪೆಲ್ಲ ವಾಪಸ್ ಬರಲಿ, ಈ ಥರ ಸಾಂಬಾರು ತಿನ್ನೋದ್ರಿಂದ ಯಾವುದೇ ಒಂದು ಮರ್ತೋಗಿದ್ರು ಕೂಡ ತಂಬುಳಿ ಸೊಪ್ಪಿನ ಸಾಂಬಾರು ಎಲ್ಲ ನೆನಪು ಬರುತ್ತೆ ಅನ್ನೋದು ಗೊತ್ತು, ಸೊ ಹಾಗಾಗಿ ಅವಳಿಗೋಸ್ಕರ ಮಾಡಿಸ್ದೆ ಅಂತ ಹೇಳ್ತಾರೆ. ಸೊ ಫೈನಲಿ ಇವತ್ತಿನ ಸಂಚಿಕೆಗೆ ಹೆಂಡಾಗ್ತಿದೆ. ನಾಳೆ ಅಂತೂ ತುಂಬ ಚೆನ್ನಾಗಿರುತ್ತೆ. ದೇವಿಯನಿ ಬೇರೆ ಭದ್ರನಿಗೆ ಕೊಲ್ಲಕ್ಕೆ ಹೇಳ್ತಾ ಇದ್ದಾಳೆ, ಯಾರನ್ನ ಏನು ಕತೆ ಅಂಥೇಳಿ ನಾಳೆ ವೆಯ್ಟ್ ಮಾಡಬೇಕಾಗುತ್ತೆ, ಅಲ್ಲೇವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.